ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಮೊದಲಿಗೆ ಸಾರಿನ ಕೇಳ್ತೀನಿ. ಯಾಕೆ ಅಂತ ಅಂದರೆ ಸ್ವಲ್ಪ ಕೋಲ್ಡ್ ಆಗಿರೋ ಕಾರಣ ವಾಯ್ಸು ಚೇಂಜ್ ಆಗಿದೆ. ಸೊ ಇದೇ ವಾಯ್ಸಲ್ಲೇ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಲಿಲ್ಲ ಅಂತ ಅಂದರೆ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬಾ ಡಿಲೇ ಆಗಿಬಿಡುತ್ತೆ. ಹಾಗಾಗಿ ಇದೇ ವಾಯ್ಸಲ್ಲೇ ವಾಯ್ಸ್ ಓವರ್ ಕೊಟ್ಬಿಡೋಣ ಅಂತ ಹೇಳಿ ಕೊಡ್ತಾ ಇರೋ ಅಂಥದ್ದು. ಇನ್ನು ಈ ವ್ಲಾಗ್ ಬಂದು ಫ್ರೈಡೇ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಅಂದರೆ ಮಾರ್ನಿಂಗ್ ಟು ಈವ್ನಿಂಗ್ ನನ್ನ ರುಟೀನ್ ಯಾವ ರೀತಿ ಇತ್ತು ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳಿಗೆ ಸ್ಕೂಲೆಲ್ಲ ರಜೆ ಇದೆ ಅಲ್ವಾ, ಹಾಗಾಗಿ ನಮ್ಮ ರುಟೀನು ಸ್ವಲ್ಪ ಚೇಂಜಸ್ ಆಗೋಗ್ಬಿಟ್ಟಿರುತ್ತೆ. ಯಾಕೆಂತಂದರೆ ಯೂಶಲಾಗಿ ಸ್ಕೂಲ್ ಡೇಸಲ್ಲಿ ಅಥವಾ ಆಫೀಸ್ ಅವರ್ಸಲ್ಲೆಲ್ಲ ನಾವು ಹೇಗಿರುತ್ತೆ ನಮ್ಮ ರುಟೀನು ಅಂತ ಅಂದರೆ ಬೆಳಗ್ಗೆ ಬೇಗ ಎದ್ದೇಳೋದು, ಅಂದರೆ 5:30 6 ಗಂಟೆಗೆಲ್ಲ ಎದ್ದು ಟಿಫನ್ ಮಾಡೋದಾಗಿರ್ಬೋದು, ಪೂಜೆ ಮಾಡ್ಕೊಳ್ಳೋದಾಗಿರ್ಬೋದು. ಸೊ ಈ ಥರ ಒಂದು 90% ಮನೆಯದು ಕೆಲಸ ಏನಿರುತ್ತೆ ಅದನ್ನೆಲ್ಲ ನಾವೊಂದು 10 ಗಂಟೆ ಒಳಗಡೆ ಕಂಪ್ಲೀಟ್ ಮಾಡಿಬಿಟ್ಟಿರ್ತೀವಿ. ಬಟ್ ಇವಾಗ ಹೇಗೆ ಅಂತ ಅಂದರೆ ಈಗೆಲ್ಲ ರಜಾ ಇರೋದ್ರಿಂದ ಮಕ್ಕಳಿಗೆ ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಸ್ಕೂಲ್ ಶುರು ಆದಮೇಲೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮಾಡೋದಿದ್ದಿದ್ದೆ ಅಲ್ವಾ. ಸೊ ಹಂಗಾಗಿ ಸ್ವಲ್ಪ ನಿಧಾನವಾಗಿ ಎದ್ದು ಮನೆ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ. ಹಾಗಾಗಿ ಹಾಲಿಡೇಸ್ ಬಂದಾಗಲಿಂದ ಬೆಳಗ್ಗೆ ಅಂತೂ ಹೇಳೋದೇ ತುಂಬ ಲೇಟ್ ಆಗಿಬಿಟ್ಟಿದೆ. ಅಂದರೆ 7:30 ಈ ಟೈಮಿಂಗ್ಸಿಗೆ ಎದ್ದು ಮೊದಲಿಗೆ ಟಿಫನ್ನ ಮಾಡ್ಕೊಂಡ್ಬಿಡ್ತೀನಿ. ಯಾಕೆ ಅಂತ ಅಂದರೆ ಅವ್ರು ಆಫೀಸ್ಗೆ ಹೋಗೋಷ್ಟರೊಳಗಡೆ ಟಿಫನ್ ಆಗಬೇಕಲ್ವಾ. ಹಾಗಾಗಿ ಇನ್ನು ಯೂಶಲಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಟಿಫನ್ ಮಾಡೋದನ್ನೇ ಆಲ್ಮೋಸ್ಟ್ ಓಲ್ಡ್ ಮಾಡಿಬಿಟ್ಟಿದ್ದೀನಿ. ಈಗ ಸಾಂಬಾರು ಏನಾದರೂ ಇರುತ್ತೆ ಅಲ್ವಾ, ಸೊ ಅದಕ್ಕೆ ಬೆಳಗ್ಗೆ ರೈಸ್ ಮಾಡಿಬಿಡ್ತೀನಿ. ಸೊ ಈ ಥರ ಆಗ್ತಿದೆ. ಹಾಗಾಗಿ ಇನ್ನು ಸ್ಕೂಲ್ ಶುರು ಆದಮೇಲಂತೂ ಕಂಪಲ್ಸರಿ ಟಿಫನ್ ಇರಲೇಬೇಕು. ಯಾಕೆಂತಂದರೆ ಲಂಚ್ ಬಾಕ್ಸ್ಗೆಲ್ಲ ಕಟ್ಟಲಿಕ್ಕೆ ಬೇಕಲ್ವಾ. ಹಾಗಾಗಿ ಸೊ ಹೇಗಾಗುತ್ತೆ ಆ ಥರ ಮಾಡ್ಕೊಂಡು ಹೋಗೋಣ. ಸ್ಕೂಲ್ ಶುರು ಆದಮೇಲಂತೂ ಏನಿರುತ್ತೆ ಅದನ್ನು ನಾವು ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಅಂದರೆ ಆ ಟೈಮ್ಗೆ ನಮಗೆ ಹೆಲ್ತ್ ಇಶ್ಯೂ ಇರಲಿ ಇಲ್ದಲೇ ಇರಲಿ ಆಗ್ದಲೇ ಇರಲಿ ಎದ್ದು ನಮ್ಮ ವರ್ಕ್ನ ನಾವು ಮಾಡಲೇಬೇಕು. ಸೊ ಆ ಥರ ಇರುತ್ತೆ. ನಾನು ಅವತ್ತು ಫ್ರೈಡೇ ಒಂದು 7 o'clockಗೆಲ್ಲ ಎದ್ದು ಇನ್ನು ಟಿಫನ್ ಅಂತ ಹೇಳಿ ಪುಳಿಯೋಗರೆನ ಮಾಡ್ಕೊಂಡಿದ್ದಾಯಿತು. ಟಿಫನ್ ಮಾಡಾದಮೇಲೆ ಮಿಕ್ಕಿದ ಕೆಲಸ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಟಿಫನ್ ಎಲ್ಲ ಮಾಡೋಷ್ಟರೊಳಗಡೆ ಮಕ್ಕಳು ಇಬ್ಬರು ಸಹ ಎದ್ದು ಬಂದರು. ಮೊದಲಿಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಕಾಫಿನ ಮಾಡ್ಕೊಂಡು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಟಿಫನ್ನ ಮಾಡಿಕೊಂಡೆ. ಯಾಕೆಂತಂದರೆ ಪುಳಿಯೋಗರೆ ಅಂದರೆ ಯೂಶಲಾಗಿ ಬೇಗ ಆಗೋಗ್ಬಿಡುತ್ತೆ. ಇನ್ನು ನಮ್ಮನೆಯವರು ಆಫೀಸ್ಗೆ 9:30ಗೆಲ್ಲ ಹೊರಡಬೇಕಲ್ವಾ. ಹಾಗಾಗಿ ಅವ್ರಿಗೂ ಟಿಫನ್ನ ಹಾಕ್ಕೊಟ್ಟೆ. ಅವ್ರ ಜೊತೆನೇ ನಾನು ಸಹ ಟಿಫನ್ನ ಮಾಡಿಕೊಂಡು ವೇದಾಂಶಕ್ಕೂ ಟಿಫನ್ ಮಾಡಿಸ್ದೆ. ಸ್ವಲ್ಪ ನಮ್ಮನೆಯಲ್ಲಿ ಖುಷಿ ಹೇಗೆ ಅಂತ ಅಂದರೆ ಈ ಹಾಲಿಡೇಸಲ್ಲಿ ಅವಳು ಟಿಫನ್ ಮಾಡೋದು, ಮಧ್ಯಾಹ್ನ ಊಟ ಮಾಡೋದೆಲ್ಲ ಸ್ವಲ್ಪ ಅವಳ ಟೈಮಿಂಗ್ಸು ಚೇಂಜ್ ಆಗಿಬಿಡುತ್ತೆ. ಸರಿ ಅವಳು ನಿಧಾನಕ್ಕೆ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಲಿ ಅಂದರೆ ಒಂದು 10:30 11 ಗಂಟೆ ಆ ಟೈಮಲ್ಲಿ ಅವಳು ಟಿಫನ್ ಮಾಡ್ಕೊತಾಳೆ. ಇನ್ನು ಮೇ ಮಂತ್ ಬಂತು ಅಂತ ಅಂದರೆ ಮಕ್ಕಳಿಗೆಲ್ಲ ಅಡ್ಮಿಷನ್ ಮಾಡೋದಾಗಿರ್ಬೋದು, ಬುಕ್ಸ್ಗಳು ತೊಗೊಳೋದಾಗಿರ್ಬೋದು, ಅಥವಾ ಸ್ಕೂಲಿಗೆ ಸಂಬಂಧಪಟ್ಟಿರೋ ಥರ ಥಿಂಗ್ಸ್ಗಳು ಏನಿರುತ್ತೆ ಅದನ್ನೆಲ್ಲ ಪರ್ಚೇಸ್ ಮಾಡೋದಾಗಿರ್ಬೋದು, ಇದೆಲ್ಲ ಶುರು ಆಗಿಬಿಡುತ್ತೆ. ನಾನು ಖುಷಿಗೆ ಅಡ್ಮಿಷನ್ ಮಾಡಿ ಬುಕ್ಸ್ಗಳನ್ನ ತೊಗೊಂಡು ಬಂದಿದ್ವಿ. ಇನ್ನು ಈ ವರ್ಷ ವೇದಾಂಶನೂ ಅಡ್ಮಿಷನ್ ಮಾಡಬೇಕು. ಅವನಿಗೆ ಎಷ್ಟಾಗುತ್ತೆ ಫೀಸು ಅದನ್ನೆಲ್ಲ ವಿಚಾರಿಸ್ಕೊಂಡು ಬಂದಿದ್ವಿ. ಇನ್ನು ಖುಷಿದು ಬುಕ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ಅಲ್ವಾ, ಸರಿ ಅಂತ ಹೇಳಿಬಿಟ್ಟು ಆ ಬುಕ್ಸ್ಗೆಲ್ಲ ಬೈಂಡಿಂಗ್ ಹಾಕೊಂಡ್ಬಿಡೋಣ. ಇನ್ನು ವೇದಾಂಶ್ಗೆ ಅಡ್ಮಿಷನ್ ಮಾಡಾದ್ಮೇಲೆ ಅವ್ನ ಬುಕ್ಸು ಇರುತ್ತೆ. ಸೊ ಅವ್ನ ಬುಕ್ಸಿಗೆಲ್ಲ ಬೈಂಡಿಂಗ್ ಹಾಕೋದು ಇರುತ್ತೆ. ಎಲ್ಲ ಒಟ್ಟಿಗೆ ಹಾಕಬೇಕು ಅಂತ ಅಂದರೆ ಸ್ವಲ್ಪ ನನಗೆ ಬರ್ಡನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮೊದಲಿಗೆ ಖುಷಿ ಬುಕ್ಸ್ ಏನಿದೆ ಅದನ್ನೆಲ್ಲ ಹಾಕಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಖುಷಿ ಬುಕ್ಸ್ಗೆಲ್ಲ ಬೈಂಡಿಂಗ್ನ ಹಾಕೊತಾ ಇದ್ದೆ. ಬಟ್ ನಮ್ಮ ವೇದಾಂಶ್ ಹೇಗೆ ಅಂತ ಅಂದರೆ ಸೈಲೆಂಟಾಗಿ ಇರ್ತಾನೆ, ಬಟ್ ಆದರೆ ಅವನನ್ನು ಜಾಸ್ತಿ ಕೆಣಕಬಾರ್ದು. ಈ ಥರ ಕೆಲಸ ಮಾಡೋದೆಲ್ಲ ಖುಷಿನೇ ಜಾಸ್ತಿ ಮಾಡ್ತಾಳೆ. ಹಾಗಾಗಿ ನಾನು ಅವಳನ್ನೇ ಸ್ವಲ್ಪ ಸೈಲೆಂಟಾಗಿ ಇದ್ಬಿಡು, ಅವ್ನು ನನ್ನ ಜೊತೆ ಕೂತ್ಕೊಳ್ಳಿ, ಅವನೇನು ಮಾಡೋಕ್ಕೆ ಹೋಗಲ್ಲ ಅಂತ ಹೇಳಿಬಿಟ್ಟು ಸೊ ಅವ್ನು ನಾನು ಹೇಳ್ದಂಗೆ ಕೇಳ್ತಿದ್ದ. ಅದನ್ನು ಮುಟ್ಬೇಡ ಅಂದರೆ ಮುಟ್ಲಿಕ್ಕೆ ಹೋಗ್ತಾ ಇರಲಿಲ್ಲ. ಏನಾದರೂ ಕೊಡು ಅಂತ ಅಂದರೆ ಆ ಥಿಂಗ್ಸ್ನ ಎತ್ತಿ ಕೊಡ್ತಾ ಇದ್ದ. ಸೊ ಈ ಥರ ಅವನ್ನ ಮಾತಾಡಿಸ್ಕೊಂಡು ಬೇಕಾದರೆ ಬುಕ್ಸಿಗೆ ಬೈಂಡ್ ಹಾಕ್ಬೋದು. ಅದೇ ಏನಾದರೂ ತುಂಬ ಜೋರಾಗಿ ಮುಟ್ಬೇಡ ಇದನ್ನು ಮಾಡಬೇಡ ಅಂದರೆ ಮಕ್ಕಳು ಅದನ್ನೇ ಮಾಡ್ತಾರೆ. ಇಬ್ಬರೂ ಸೇರಿಸ್ಕೊಂಡು ಬುಕ್ಸಿಗೆ ಬೈಂಡಿಂಗ್ ಹಾಕೋಷ್ಟರೊಳಗಡೆ ಆಲ್ಮೋಸ್ಟ್ ಮಧ್ಯಾಹ್ನನೇ ಟೈಮ್ ಆಗೋಯ್ತು ಅಂತಲೇ ಹೇಳ್ಬೋದು.
ಕಂಪ್ಲೀಟಾಗಿ ಎಲ್ಲ ಬುಕ್ಸಿಗೂ ಬೈಂಡಿಂಗ್ ಹಾಕಿ ಮುಗಿಸೋಷ್ಟ್ರೊಳಗಡೆ ಮಧ್ಯಾಹ್ನ ಟೈಮ್ 12 ಗಂಟೆನೇ ಆಗಿತ್ತು. ಇನ್ನು ಬುಕ್ಸಿಗೆಲ್ಲ ಲೇಬಲ್ ಒಂದು ಹಾಕಬೇಕಿತ್ತು. ಪ್ರತಿ ವರ್ಷ ಯಾವ ರೀತಿ ಮಾಡ್ತೀನಿ ಅಂದರೆ, ನನ್ನ ಫ್ರೆಂಡ್ ಅವ್ರದ್ದು ಪ್ರಿಂಟಿಂಗ್ ಪ್ರೆಸ್ ಅಂಗಡಿ ಇದೆ. ಸೊ ಅವ್ರಿಗೆ ಹೇಳಿಬಿಡ್ತೀನಿ ನಾನು, ಅಂದರೆ ಖುಷಿ ಫೋಟೋ ವಿತ್ ನೇಮು, ಸ್ಕೂಲ್ ನೇಮು ಮತ್ತಿನ್ನು ಯಾವ ಸ್ಟ್ಯಾಂಡರ್ಡು ಇದೆಲ್ಲ ಲೇಬಲಲ್ಲಿ ಪ್ರಿಂಟಾಗಿ ಬರುತ್ತೆ. ಜಸ್ಟ್ ನಾವು ಸಬ್ಜೆಕ್ಟ್ ಒಂದನ್ನಷ್ಟೇ ಬರ್ಕೊಬೇಕಾಗುತ್ತೆ. ಈ ರೀತಿ ನಾವು ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ಸುಲಭ ಅಂತಲೇ ಹೇಳ್ಬೋದು. ಇನ್ನು ಈ ಕೆಲಸಗಳೆಲ್ಲ ಮುಗಿದ್ಮೇಲೆ ಸ್ವಲ್ಪ ಮನೆ ಕೆಲಸದ ಕಡೆನೂ ಗಮನ ಹರಿಸ್ಬೇಕಲ್ವ. ಇನ್ನೂ ಏನು ಕೆಲಸನೂ ಆಗಿರಲಿಲ್ಲ. ಹಾಗಾಗಿ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಕಂಪ್ಲೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಕಿಚನ್ ಎಲ್ಲ ಕ್ಲೀನ್ ಆದರೆ ಒಂಥರ ನೋಡಲಿಕ್ಕೆ ಖುಷಿ ಆಗುತ್ತೆ. ಇನ್ನು ಮನೆಯೆಲ್ಲ ಒರೆಸ್ಕೊಂಡು ಡೋರ್ ಮ್ಯಾಟ್ಗಳನ್ನೆಲ್ಲ ಚೇಂಜ್ ಮಾಡಿದೆ. ಆಲ್ರೆಡಿ 1 ವೀಕ್ ಮೇಲೆ ಆಗಿತ್ತು. ಹಾಗಾಗಿ ಹೊಸ ಮ್ಯಾಟ್ಗಳನ್ನ ಹಾಕ್ಕೊಂಡು ಹಳೆ ಮ್ಯಾಟ್ಗಳನ್ನೆಲ್ಲ ಸ್ವಲ್ಪ ಸರ್ಪ್ ಹಾಕಿ ನೆನೆಯೋದಕ್ಕಿಟ್ಟೆ. ಯಾಕೆಂದರೆ ಸಂಜೆ ಅಷ್ಟರೊಳಗಡೆ ಚೆನ್ನಾಗಿ ನೆಂದಿರುತ್ತೆ, ಕೊಳೆ ಎಲ್ಲ ಬಿಡುತ್ತೆ. ನೋಡಿ ಈ ಥರ ಅಂದರೆ ಕೈಯಲ್ಲಿ ಹೆಣ್ದಿರೋ ಅಂಥ ಮ್ಯಾಟ್ಗಳನ್ನೇ ನಾನು ಆದಷ್ಟು ಯೂಸ್ ಮಾಡೋದು. ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ. ನಾನು ಆಲ್ರೆಡಿ ನನ್ನ ಲಾಂಗ್ ವಿಡಿಯೋದಲ್ಲೂ ಅದನ್ನು ಯಾವ ರೀತಿ ಹಾಕೋದು ಅಂತ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇರೋರು ನೀವು ಚೆಕ್ ಮಾಡಿ. ಇನ್ನು ಖುಷಿನೂ ಫ್ರೆಶ್ ಅಪ್ ಆಗಿ ಬಂದಳು. ಇನ್ನು ವೇದಾಂಶ್ಗೆ ಸ್ನಾನ ಮಾಡಿಸಿ ಕಳಿಸಿದ್ರೆ ನೋಡಿ ಅವಳೇ ಈ ಥರ ರೆಡಿ ಮಾಡಿ ಅವನಿಗೆ ಹಣೆಗೆಲ್ಲ ಇಟ್ಟು ಚೆನ್ನಾಗಿ ರೆಡಿ ಮಾಡ್ತಾಳೆ. ಸೊ ಅವಳಿರೋದ್ರಿಂದ ಇದೊಂದು ನನಗೆ ಕೆಲಸ, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಡ್ತಾಳೆ. ಇನ್ನು ಇಷ್ಟೆಲ್ಲ ಮಾಡೋಷ್ಟರೊಳಗಡೆ ಆಲ್ರೆಡಿ ಮಧ್ಯಾಹ್ನ ಟೈಮ್ ಆಗೇ ಹೋಯಿತು. ಆಲ್ರೆಡಿ ಸಾಂಬಾರು ಇದ್ದಿದ್ದರಿಂದ ನಾನು ಸ್ವಲ್ಪ ಕೆಲಸನ ನಿಧಾನಕ್ಕೆ ಮಾಡ್ಕೊತಾ ಬಂದೆ. ಹೇಗಿದ್ದರೂ ಸಾಂಬಾರಿದೆ ಅಲ್ವಾ, ರೈಸ್ ಒಂದು ಮಾಡ್ಕೊಳ್ಳೋದಲ್ವಾ ಅಂದ್ಬಿಟ್ಟು ಮೊಳಕೆ ಕಟ್ಟಿ ಸಾಂಬಾರೇನೋ ಮಾಡಿದ್ದು ಹಿಂದಿನ ದಿನ ಮಾಡ್ಕೊಂಡಿದ್ದಿತ್ತು. ಸೊ ಮಧ್ಯಾಹ್ನ ಊಟ ಮಾಡಿದ್ರೆ ಖಾಲಿ ಆಗುತ್ತೆ. ಸಂಜೆಗೇನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಾಂಬಾರಿತ್ತಲ್ವಾ, ರೈಸ್ನ ಮಾಡಿಕೊಂಡೆ. ಇನ್ನು ಕಿಚನೆಲ್ಲ ಕ್ಲೀನ್ ಮಾಡಿದ್ದೆ ಅಲ್ವಾ, ಕೊಳಗಕ್ಕೆ ನೀರೆಲ್ಲ ತುಂಬಿಸಿರಲಿಲ್ಲ. ಅದನ್ನೆಲ್ಲ ಕೆಲಸಗಳನ್ನ ಕಂಪ್ಲೀಟಾಗಿ ಮುಗಿಸ್ಕೊಂಡೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟೇ ನಿಧಾನ ಮಾಡಿದ್ರೂ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರೆ ಮ್ಯಾಕ್ಸಿಮಮ್ ಅಂದರೂ 1 ಅವರ್ 1.5 ಅವರ್ ಒಳಗಡೆ ಮನೆ ಕೆಲಸಗಳನ್ನೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡ್ಬಿಡ್ಬೋದು. ಇನ್ನು ಊಟ ಎಲ್ಲ ಮಾಡಾದಮೇಲೆ ವೇದಾಂಶನ ಸ್ವಲ್ಪ ಹೊತ್ತು ಮಲಗಿಸೋಣ ಅಂತ ಹೇಳಿಬಿಟ್ಟು ಮಲಗಿಸ್ದೆ. ಅವ್ನು ಮಲ್ಕೊತಿದ್ದಂಗೆ ನಮ್ಮ ಖುಷಿ ಶುರು ಮಾಡಿಬಿಟ್ಲು, ಅಮ್ಮ ಐಸ್ ಕ್ರೀಮ್ ಹಾಕ್ಕೊಡಿ, ಅಮ್ಮ ಐಸ್ ಕ್ರೀಮ್ ಹಾಕ್ಕೊಡಿ ಅಂತ ಹೇಳಿಬಿಟ್ಟು. ಯಾಕೆಂತಂದರೆ ಅವನು ಎದ್ದಿದಾಗ ನಾನು ಐಸ್ ಕ್ರೀಮ್ ಕೊಡ್ಲಿಕ್ಕೆ ಹೋಗೋದಿಲ್ಲ. ಅವನಿಗೆ ಸ್ವಲ್ಪ ಈ ಐಸ್ ಕ್ರೀಮ್ ಎಲ್ಲ ತಿಂದರೆ ಆಗೋದಿಲ್ಲ. ಸಮ್ಮರ್ ಇದೆ, ಬಟ್ ಸಮ್ಮರ್ ಇದ್ರೂ ಏನು ಗೊತ್ತಾ, ಅವ್ನು ನಾವೆಲ್ಲ ತಿನ್ಬಾಗ ಕೇಳ್ತಾನೆ, ಆವಾಗ ಕೊಡಲ್ಲ ಅನ್ನೋಕ್ಕೂ ಆಗಲ್ಲ. ಬಟ್ ಅವ್ನಿಗೇನಂತಂದರೆ ಈ ಥರ ಕೋಲ್ಡ್ ಪದಾರ್ಥಗಳೆಲ್ಲ ಜಾಸ್ತಿ ಕೊಟ್ಟರೆ ಅವನಿಗೆ ತುಂಬ ಬೇಗ ಹುಷಾರು ತಪ್ಪಿಡ್ತಾನೆ. ನನಗಿವಾಗ ಏನು ವಾಯ್ಸ್ ಏನು ಚೇಂಜ್ ಆಗಿದೆ, ಅದಕ್ಕೆ ಕಾರಣವೇ ಈ ಐಸ್ ಕ್ರೀಮು. ಸೊ ಐಸ್ ಕ್ರೀಮ್ ತಿಂದ ತಕ್ಷಣ ನನಗೆ ಸಂಜೆ ಅಷ್ಟರೊಳಗಡೆ ಆಲ್ರೆಡಿ ಕೋಲ್ಡು ಶುರು ಆಗೋಯಿತು. ಸೊ ಅಂದರೆ ಜಾಸ್ತಿ ಐಸ್ ಕ್ರೀಮ್ ತಿಂದಿದ್ದರಿಂದ ಆ ಥರ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಮಧ್ಯಾಹ್ನ ಊಟ ಎಲ್ಲ ಮುಗಿಸಾದ್ಮೇಲೆ ವೇದಾಂಶು ಮಲಗಿದಾನಲ್ವ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಬಟ್ ನೋಡ್ತಾ ಸಂಜೆನೇ ಆಗೋಯಿತು. ಟೈಮ್ ಆಲ್ರೆಡಿ 5 ಗಂಟೆ ಏನೋ ಆಗಿತ್ತು. ಸೊ ಮತ್ತೆ ನಮ್ಮ ಖುಷಿ ಶುರು ಮಾಡಿದ್ಲು ಆಗಲೇ, ಅಮ್ಮ ಏನಾದರೂ ಮಾಡಿಕೊಡಿ, ಏನಾದರೂ ಸ್ನ್ಯಾಕ್ಸಿಗೆ ಮಾಡಿಕೊಡಿ ಅಂತ. ಮಕ್ಕಳು ಮನೇಲಿದ್ದರೆ ಈ ಥರ ಕೇಳೋದು ಸಹಜ. ಸೊ ಸ್ಕೂಲ್ಗೆ ಹೋಗಿ ಬಂದಾಗ ಆ ಥರ ಏನು ಈ ಥರ ತುಂಬ ಫೋರ್ಸಬಲಿ ಏನೂ ಕೇಳಲಿಕ್ಕೆ ಹೋಗೋದಿಲ್ಲ. ಅಂದರೆ ಒಂದು ಗ್ಲಾಸ್ ಹಾಲು ಏನಾದರೂ ಕೊಟ್ಟರೆ ಕುಡ್ಕೊತಾಳೆ, ಅಥವಾ ಏನಾದರೂ ಸ್ನ್ಯಾಕ್ಸಿಗೆ ಬ್ರೆಡ್ಡು ಅಥವಾ ರಸ್ಕು ಈ ಥರ ಏನಾದರೂ ಇದ್ದರೆ ತಿಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾಳೆ. ಬಟ್ ಇವಾಗ ಅವಳು ಕೇಳ್ತಾ ಇರೋದು ಆ ಥರ ಅಲ್ಲ, ಏನಾದರೂ ತಿಂಡಿ ಮಾಡಿ ಅಂತ ಕೇಳ್ತಾ ಇದ್ಲು ಅವಳು. ಸರಿ ಅಂತ ಹೇಳಿಬಿಟ್ಟು ನಾನು ಬ್ರೆಡ್ ಇತ್ತು ಹೇಗಿದ್ರು ಮನೆಯಲ್ಲಿ, ಬ್ರೆಡ್ ರೋಸ್ಟ್ ಮಾಡೋಣ ಅಂತ ಹೇಳಿ ಇಲ್ಲಿ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡಿಬಿಡ್ಬೋದು. ಇದು ಬೇಕ್ರಿಗಳಲ್ಲೂ ಸಿಗುತ್ತೆ, ಬಟ್ ಆದರೆ ಮನೆಯಲ್ಲಿ ಮಾಡೋದು ತುಂಬಾ ಹೆಲ್ದಿಯಾಗೂ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಸೊ ನೋಡಿ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ, ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕ ಸೈಜಲ್ಲಿರೋಂಥ 2 ಟೊಮೊಟೊ, 1 ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊತೀನಿ ಅಂದ್ರೂ ಹಾಕ್ಬೋದು. ಬಟ್ ಆದರೆ ಮಕ್ಕಳು ತಿನ್ನುವಾಗ ಬಾಯಲ್ಲಿ ಸಿಗುತ್ತೆ ಅಲ್ವಾ, ತುಂಬ ಖಾರ ಆಗಿಬಿಟ್ರೆ ಅವ್ರಿಗೆ ಆಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿದ್ದೀನಿ. ನಾವಿಲ್ಲಿ ಖಾರಕ್ಕೆ ಬೇಕಾದರೆ ಚಿಲ್ಲಿ ಪೌಡರ್ನ ಹಾಕೊಬೋದು. ನೋಡಿ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಒಂದು ಕಡಾಯಿನಲ್ಲಿ ಎಣ್ಣೆ ಬಿಟ್ಟು ಎಲ್ಲನೂ ನೀಟಾಗಿ ರೋಸ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಪೆಪ್ಪರ್ ಪೌಡರು, ಗರಂ ಮಸಾಲ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ನೀಟಾಗಿ ರೋಸ್ಟ್ ಮಾಡ್ಕೊಂಡಾದಮೇಲೆ ಬ್ರೆಡ್ಡನ್ನು ತುಪ್ಪದಿಂದ ಅಥವಾ ಎಣ್ಣೆಯಿಂದನಾದ್ರೂ ರೋಸ್ಟ್ ಮಾಡಿಬಿಟ್ಟು ಅದ್ರ ಮೇಲೆ ನಾವೇನು ಇದು ಪಲ್ಯ ಥರ ಮಾಡ್ಕೊಂಡಿರ್ತೀವಿ ಇದನ್ನು ಹಾಕ್ಬಿಟ್ಟು ಕೊಡೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ, ಮತ್ತು ಬೇಗನೂ ಆಗೋಗ್ಬಿಡುತ್ತೆ. ಇದು ತುಂಬ ಈಸಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಒಂದು 1/2 ಅವರಲ್ಲೆಲ್ಲ ಮಾಡಿ ಕೊಡ್ಬೋದು.
ನೋಡಿದ್ರಲ್ಲ, ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನಮ್ಮ ವೇದಾಂಶ ಅಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದ. ಸೊ ಇನ್ನು ಬೆಳಗ್ಗೆಯಿಂದ ಬಿಸಿಲು ಎಷ್ಟು ಬಿಸಿಲಿರುತ್ತಲ್ವಾ, ಸೊ ನಾವಂತೂ ಮನೆಯಲ್ಲಿ ಎಷ್ಟು ನೀರು ಕುಡಿತಾನೆ ಇರ್ತೀವಿ ಬಿಸಿಲು ತಾಪಕ್ಕೆ. ಹಾಗಾಗಿ ಗಿಡಗಳಿಗೂ ಅಷ್ಟೇ ದಿನಕ್ಕೆ 2-3 ಬಾರಿ ನೀರನ್ನು ಹಾಕಬೇಕಾಗತ್ತೆ. ಖುಷಿಗೇಳಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಿಸಿ ನಾನೊಂದು ಸ್ವಲ್ಪ ಹೊತ್ತು ಮ್ಯಾಟ್ ಹಾಕಬೇಕಿತ್ತು. ಮಧ್ಯಾಹ್ನ ಮ್ಯಾಟ್ ಹಾಕಿರಲಿಲ್ಲ. ಅಂದರೆ ಡೈಲಿ ಒಂದು ಹಾಫ್ ಆನ್ ಅವರ್ ಆದ್ರೂ ಟೈಮ್ ಸಿಕ್ಕಿದ್ರೆ ಹಾಫ್ ಆನ್ ಅವರ್ಗಿನ್ನ ಜಾಸ್ತಿನೇ ಮ್ಯಾಟನ್ನು ಹಾಕ್ತೀನಿ. ಬಟ್ ಹೆಂಗಾಗುತ್ತೆ ಹಂಗೆ. ಸೊ ಸಂಜೆ ಒಂದು ಸ್ವಲ್ಪ ಹೊತ್ತು ಮ್ಯಾಟ್ ಹಾಕೋಣ ಅಂತ ಹೇಳಿ ಮ್ಯಾಟನ್ನು ಹಾಕೊತಾ ಇದ್ದೆ. ನನಗಂತೂ ಈ ಥರ ಮ್ಯಾಟ್ಗಳೇ ಅಡ್ಜಸ್ಟ್ ಆಗಿಬಿಟ್ಟಿದೆ. ಹೊರಗಡೆ ಶಾಪಿಂದ ತರೋವಂಥ ಮ್ಯಾಟ್ಗಳು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ. ಹಂಗಂತ ನಾನು ಶಾಪಿಂದ ತಂದಿಲ್ವಾ ಅಂತಲ್ಲ, ತಂದಿದ್ದೀನಿ. ಅಂದರೆ ಹೊರಗಡೆ ಹೋದಾಗ ತೊಗೊಳ್ಬಾರ್ದು ಅಂತ ಅನ್ಕೊತೀನಿ. ಅಲ್ಲೇನೋ ಡಿಸೈನ್ ನೋಡಿದಾಗ ಇಷ್ಟ ಆಗಿಬಿಡುತ್ತೆ, ತೊಗೊಂಡು ಬಂದಿದ್ದೀನಿ. ಬಟ್ ಅದು ಯೂಸ್ ಮಾಡ್ತಾ ನನಗಷ್ಟು ಸಮಾಧಾನ ಅನಿಸೋದೇ ಇಲ್ಲ. ಹಾಗಾಗಿನೇ ಈಗ ಡಿಸೈಡ್ ಆಗಿಬಿಟ್ಟಿದ್ದೀನಿ, ನೆಕ್ಸ್ಟು ನಾನು ಹೊರಗಡೆ ಮ್ಯಾಟ್ಗಳನ್ನ ತರೋದೇ ಬೇಡ. ಈ ಥರ ನನಗೆ ಮನೆಗೆ ಯಾವ ಥರ ಡಿಸೈನಲ್ಲಿ ಬೇಕು, ಎಷ್ಟು ಅಗಲ ಬೇಕು ಅಷ್ಟು ಅಗಲ ನಾನೇ ಫ್ರೀ ಸಿಕ್ಕಿದಾಗ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು. ನನಗೇನಂದರೆ ಈ ಥರ ಮ್ಯಾಟ್ಗಳು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಒಂದು ಸ್ಕಿಡ್ ಆಗೋದಿಲ್ಲ, ಕಾಟನ್ ಬಟ್ಟೆನಲ್ಲೇ ಹಾಕೋದ್ರಿಂದ ಸ್ಕಿಡ್ ಆಗೋದಿಲ್ಲ, ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಟೈಮ್ ಸಿಕ್ಕಿದಾಗ ಒಂದು ಸ್ವಲ್ಪ ಹೊತ್ತು ಮ್ಯಾಟನ್ನು ಸಹ ಹಾಕೊತೀನಿ. ಸೊ ಇದಾಗಿತ್ತು ಫ್ರೈಡೇ ಕಂಪ್ಲೀಟ್ ವ್ಲಾಗು. ನೀವೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.